ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯ ಅಥ್ಲೀಟ್ಗಳು ಇತಿಹಾಸವನ್ನ ಬರೆದಿದ್ದಾರೆ. ಹೌದು, ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸಿ ಪದಕಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನವನ್ನ ಪಡೆದು ತನ್ನ ಅಭಿಯಾನವನ್ನ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆ. ಭಾರತದ ಹೆಮ್ಮೆಯ ಮಗಳು ಮೀರಾಬಾಯಿ ಚಾನು weight ಲಿಫ್ಟಿಂಗ್ನಲ್ಲಿ ಚಿನ್ನದ ಭೇಟಿಯಾಡಿದ್ರೆ, ಜೋಡೋ ಇತಿಹಾಸದಲ್ಲಿ ಭಾರತಕ್ಕೆ ಮೊದಲ ಗೋಲ್ಡ್ ಮೆಡಲ್ ತಂದುಕೊಟ್ಟಂತಹ ಅಸ್ಮಿತಾ ಡೇ ದಾಖಲೆಯನ್ನ ಬರೆದಿದ್ದಾರೆ. ಇನ್ನು ಶಾರ್ಟ್ ಪುಟ್ನಲ್ಲಿ ಶರ್ಮಿಳಾ ಧಂಕರ್ ದೇಶಕ್ಕೆ ಚಿನ್ನದ ಉಡುಗೊರೆಯನ್ನ ನೀಡಿದ್ದಾರೆ. ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಜಾವ್ಲಿನ್ನಲ್ಲಿ ಮತ್ತೊಮ್ಮೆ ಮಿಂಚಿ ಬೆಳ್ಳಿ ಪದಕ ಗೆದ್ರೆ, ಯಶ್ವೀರ್ ಸಿಂಗ್ ಕಂಚು ಪಡೆದಿದ್ದಾರೆ. ಇನ್ನು ನಮ್ಮ ಹೆಮ್ಮೆಯ ಕರ್ನಾಟಕದ weight ಲಿಫ್ಟರ್ ರಾಜು ಮುತ್ತಪ್ಪಾಂಡಿ 286 ಕೆಜಿ ತೂಕ ಎತ್ತಿ ಬೆಳ್ಳಿ ಪದಕವನ್ನ ಗೆದ್ದು ಕನ್ನಡಿಗರ ಎದೆಯನ್ನ ಹೆಮ್ಮೆಯಿಂದ ಒಪ್ಪಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಬಾರಿ ಭಾರತೀಯ ಬಾಕ್ಸರ್ಗಳು ದಾಖಲೆಯ 10 ಪದಕಗಳನ್ನ ಮತ್ತು ಪ್ಯಾರಾ ಅಥ್ಲೀಟ್ಗಳು 7 ಪದಕಗಳನ್ನ ಗೆದ್ದು ಬೀಗಿದ್ದಾರೆ. ಭಾರತ ಒಟ್ಟು 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿ 39 ಪದಕಗಳನ್ನ ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನ ಅಧಿಕೃತವಾಗಿ ತನ್ನದಾಗಿಸಿಕೊಂಡಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ ಇದೀಗ ಯಶಸ್ವಿಯಾಗಿ ತೆರೆ ಕಂಡಿದ್ದು, ಭಾರತದ ಈ ಸಾಧನೆ ಇತಿಹಾಸದ ಪುಟಗಳಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯವಾಗಿ ದಾಖಲಾಗಿದೆ. ಇದೀಗ ಎಲ್ಲರ ಚಿತ್ತ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದತ್ತ ನೆಟ್ಟಿದ್ದು, ಅದು ನಮ್ಮ ಭಾರತದ ಅಹಮದಾಬಾದ್ನಲ್ಲಿ ನಡೆಯಲಿರೋದು ಮತ್ತೊಂದು ಹೆಮ್ಮೆಯ ಸಂಗತಿ. ನಮ್ಮ ಅಥ್ಲೀಟ್ಗಳ ಈ ಅದ್ಭುತ ಸಾಧನೆಗೆ ಕಮೆಂಟ್ನಲ್ಲಿ ಒಂದು ಜೈ ಹಿಂದ್ ಇರಲಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ.